Hello students, welcome to my channel. In previous video, we have solved problem on profit and loss appropriation account. And today we will solve problem on interest on drawing under product method 6 marks problem. Let's start with problem number 2. Anil and Sunil are partners with capital of rupees 50,000 and 40,000 respectively as on 1st April 2016. During the year, Anil withdrew as under rupees 2,000 on 1st May 2016, rupees 6,000 on 31st October 2016, rupees 4,000 30th November 2026, and rupees 6,000 on 1st January 2017. Calculate interest on drawings of Mr. Anil at 12% per annum under product method for the year ending 31st March 2027. ಸೊ ಈ ಪ್ರಾಬ್ಲಮ್ ಅಲ್ಲಿ ಅನಿಲ್ ಮತ್ತು ಸುನಿಲ್ ಎರಡು ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ರೆಸ್ಪೆಕ್ಟಿವ್ ಕ್ಯಾಪಿಟಲ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಅನಿಲ್ ವಿಡ್ರಾ ದಿ ಫಾಲೋವಿಂಗ್. ಅನಿಲಿನ ಡ್ರಾಯಿಂಗ್ಸ್ ಅಮೌಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ ಇಸ್ 2,000, 6,000, 4,000 and 6,000 in different days. ಸೊ ಇದೆಲ್ಲ ಡ್ರಾಯಿಂಗ್ಸ್ ಮೇಲೆ ನಾವೇನ್ ಮಾಡಬೇಕು, ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪರ್ಸೆಂಟೇಜ್ ಇಸ್ 12%. ಸೊ ವಿಚ್ ಮೆಥಡ್ ಅಲ್ಲಿ? ಅಂಡರ್ ಪ್ರಾಡಕ್ಟ್ ಮೆಥಡ್. ಸೊ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿದೆ? 1st April 2026 and it gets end on 31st March 2017. Okay, 6 marks problem. Let's start the solution. Write the heading: Calculation of interest on drawings under product method. And the columns are date of drawings, amount of drawings, outstanding month, and product. So total 4 columns. So financial year ಯಾವಾಗ ಸ್ಟಾರ್ಟ್ ಆಗಿದೆ? 1st April 2016 ಮತ್ತು ಯಾವಾಗ ಎಂಡ್ ಆಗಿದೆ? 31st March 2017. Okay, this is the financial year. 1st April 2016 to 31st March 2017. So ಅನಿಲ್ ಯಾವಾಗ ಹಣವನ್ನು ವಿಡ್ರಾ ಮಾಡಿದ್ದಾನೆ? ಫಸ್ಟ್ rupees 2,000 on 1st May 2016. So date of drawings column ಅಲ್ಲಿ ಬರೀರಿ. Date 1st May 2016. Amount of drawing ಎಷ್ಟಿದೆ? 2,000. So second column ಅಲ್ಲಿ ಬರೀರಿ. Amount of drawings rupees 2,000. ನೆಕ್ಸ್ಟ್ ನಮಗೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಅಮೌಂಟ್ ಅನ್ನ ಯಾವಾಗ ವಿಡ್ರಾ ಮಾಡಿದ್ದಾರೆ? 1st May 2016. ಸೊ 1st May 2016 ಇಂದ ಫೈನಾನ್ಷಿಯಲ್ ಇಯರ್ ಯಾವಾಗ ಎಂಡ್ ಆಗಿದೆ? 31st March 2017. ಸೊ 1st May 2016 ಇಂದ 31st March 2017 ತನಕ ಎಷ್ಟು ಮಂತ್ ಆಗುತ್ತೆ ಅಂತ ಕೌಂಟ್ ಮಾಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲ್ ಎಷ್ಟು ಮಂತ್ ಆಯ್ತು? 11 months. ಓಕೆ, ಅದೇ ಔಟ್ಸ್ಟ್ಯಾಂಡಿಂಗ್ ಮಂತ್. ಏಪ್ರಿಲ್ಗೆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ ಮುಗೀತು. ನೆಕ್ಸ್ಟ್ ಏಪ್ರಿಲ್ ಆದ್ಮೇಲೆ ಮೇ. ಸೊ ಮೇಲಿಂದ 31st March 2017 ಟೋಟಲ್ 11 ಮಂತ್ ಆಗುತ್ತೆ. ಓಕೆ, ಸೊ ಈಗ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್.
So amount of drawing is 2000. 2000 into 11 ಮಾಡ್ರಿ. Multiply ಮಾಡ್ರಿ. 2000 into 11 amount is 22,000. Next is rupees 6,000 on 31st October 2016. Next date of drawing is 31st October 2016 and amount of drawing is 6,000. ಔಟ್ಸ್ಟ್ಯಾಂಡಿಂಗ್ ಮಂತ್. ಸೊ ಇಲ್ಲಿ ಅಕ್ಟೋಬರ್ ಲಾಸ್ಟ್ ಅಲ್ಲಿ ಏನ್ ಮಾಡಿದಾರೆ ಅವರು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ರು. ಅಂದ್ರೆ ಅಕ್ಟೋಬರ್ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಅಕ್ಟೋಬರ್ ಮಂತ್ ಅನ್ನ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಕೌಂಟ್ ಮಾಡ್ರಿ. ದಟ್ ಈಸ್ ನವೆಂಬರ್. ಸೊ ನವೆಂಬರ್ ದಿಂದ 31st ಮಾರ್ಚ್ 2017 ತನಕ ಎಷ್ಟು ಮಂತ್ ಆಗುತ್ತೆ ಅಂತ ನೋಡ್ರಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲ್ ಎಷ್ಟು ಮಂತ್ಸ್ ಆಯ್ತು? 5 months. So outstanding month is 5. So product ಬೇಕಂದ್ರೆ ಏನ್ ಮಾಡ್ಬೇಕು? 6,000 into 5. ಎಷ್ಟಾಗುತ್ತೆ? 30,000. So ಇದರ ಮಾಡ್ತಾ ಹೋಗ್ಬೋದು. Next is rupees 4,000 on 30th November 2016. Next date of drawing right here in the first column 30th November 2016 and amount of drawing is rupees 4,000. So ಇಲ್ಲಿ ಸಹ ಏನ್ ಮಾಡಿದ್ದಾರೆ ಅನಿಲ್ ನವೆಂಬರ್ ಲಾಸ್ಟ್ ಗೆ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ rupees 4,000. ಅಂದ್ರೆ ನವೆಂಬರ್ ಮಂತ್ ಮುಗಿದಿದೆ. ಸೊ ನೆಕ್ಸ್ಟ್ ಮಂತ್ ಇಂದ ಕೌಂಟ್ ಮಾಡಿ. ನವೆಂಬರ್ ಆದ್ಮೇಲೆ ಯಾವುದು? ಡಿಸೆಂಬರ್. ಸೊ ಡಿಸೆಂಬರ್ ದಿಂದ 31st ಮಾರ್ಚ್ 2016 ತನಕ ಎಷ್ಟು ಮಂತ್ಸ್ ಆಗುತ್ತೆ? ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲ್ 4 months. 4,000 into 4 amount is 16,000. And the last one, rupees 6,000 on 1st January 2017. Date of drawing is 1st January 2017. Amount is 6,000. ಸೊ 6,000 ಅಮೌಂಟ್ ಅನ್ನು ಯಾವಾಗ ಅವರು ವಿಡ್ರಾ ಮಾಡಿದ್ದಾರೆ? 1st ಜನವರಿ ಅಂದ್ರೆ ಮಂತಿನ ಸ್ಟಾರ್ಟಿಂಗಿಗೆನೆ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ. ಸೊ ಈ ಮಂತ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಕೌಂಟ್ ಮಾಡಬೇಕು. ಸೊ ಜನವರಿಯಿಂದ ಮಾರ್ಚ್ ತನಕ ದಟ್ ಈಸ್ ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ 3 months. ಸೊ ಪ್ರೀವಿಯಸ್ ಎರಡು ಎಂಟ್ರಿ ಏನಾಗಿದೆ? ಅವರು ಮಂತ್ ಎಂಡಿಗೆ ಅಮೌಂಟ್ ಅನ್ನು ವಿಡ್ರಾ ಮಾಡಿದ್ದಾರೆ. ದಟ್ ಈಸ್ 31st October 2016 and 30th November 2016. ಮಂತ್ ಎಂಡಿಗೆ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ. ಸೊ ಮಂತ್ ಎಂಡಿಗೆ ಅಮೌಂಟ್ ಅನ್ನು ವಿಡ್ರಾ ಮಾಡಿದ್ರೆ ಆ ಮಂತ್ ಅನ್ನು ನಾವು ಕೌಂಟ್ ಮಾಡಬಾರ್ದು. ಅದನ್ನ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಕೌಂಟ್ ಮಾಡಬೇಕು. ಆದ್ರೆ ಲಾಸ್ಟ್ ಎಂಟ್ರಿ ಏನಾಗಿದೆ? 1st ಜನವರಿಗೆ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ. 1st ಜನವರಿ ಅಂದ್ರೆ ಆ ಮಂತ್ ಅನ್ನ ನಾವು ಕೌಂಟ್ ಮಾಡಬೇಕು. ದಟ್ಸ್ ವೈ 1st January 2017 to 1st January 2017 to 31st March 2017. ಟೋಟಲ್ ಎಷ್ಟು ಮಂತ್ ಆಯಿತು? 3 months. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ 3 ಅಂತ ಬರೀರಿ. ಸೊ 6,000 into 3, 18,000. ಸೊ ಈ ಟೋಟಲ್ ಪ್ರಾಡಕ್ಟ್ ಅಮೌಂಟ್ ಅನ್ನ ಆಡ್ ಮಾಡ್ರಿ. 22,000 plus 30,000 plus 16,000 plus 18,000 and the total amount is 86,000. So ಇದೆಲ್ಲ ಅಮೌಂಟ್ ಅನ್ನ ಆಡ್ ಮಾಡೋದು. So that is called total product. So total product ನಮಗೆ ಈಗ ಸಿಕ್ಕಿದೆ. Next we have to find out interest on drawings. Formula to calculate interest on drawing is interest on drawings is equal to total product into rate, that is rate of interest, into 1/12. Total product, that is 86,000. Rate of interest, problem ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, that is 12% per annum. So 12 divided by 100.
Okay, percent under 100 into 1 by 12. So do the calculation. 86,000 into 12% into 1 by 12. So ಎಷ್ಟು ಸಿಗುತ್ತೆ? ಬರುತ್ತೆ 860. So interest on drawings of Mr. Anil is rupees 860. Got the solution? If you have any doubts, please write in comment. And for more such videos, please do subscribe my channel and share with your friends. Thank you, students.